ಕಾಡಿನ ಯುನಿಕಾರ್ನ್ ನೆರಳುಗಳು. ಬೆಳ್ಳಿಚಂದ್ರನ ಕೆಳಗೆ ನಿಶ್ಶಬ್ದ ಕಾಡಿನ ಮಧ್ಯದಲ್ಲಿ ಒಂದು ಯುನಿಕಾರ್ನ್ ನಿಧಾನವಾಗಿ ನಡೆಯುತ್ತಿತ್ತು. ಅದರ ಕೊಂಬು ಮಸುಕಾಗಿ ಹೊಳೆಯುತ್ತಿತ್ತು, ಸುತ್ತಲೂ ಮಂಜನ್ನು ಬೆಳಗಿಸುತ್ತಿತ್ತು. ಕಾಡು ಅಸಾಧಾರಣವಾಗಿ ಶಾಂತವಾಗಿತ್ತು. ಪಕ್ಷಿಗಳಿಲ್ಲ, ಗಾಳಿ ಇಲ್ಲ, ಏನೂ ಇಲ್ಲ. ಇದ್ದಕ್ಕಿದ್ದಂತೆ ಬಿರುಕು. ಹಿಂದೆ ಒಂದು ಕೊಂಬೆ ಬಡಿಯಿತು. ಯುನಿಕಾರ್ನ್ ಹೆಪ್ಪುಗಟ್ಟಿತು. ಅದು ತಲೆ ತಿರುಗಿಸುತ್ತಿದ್ದಂತೆ ಅದರ ಹೊಳೆಯುವ ಕೊಂಬು ಮಂದವಾಯಿತು. ನೆರಳುಗಳಿಂದ ಎರಡು ಉರಿಯುತ್ತಿರುವ ಕೆಂಪು ಕಣ್ಣುಗಳು ಕಾಣಿಸಿಕೊಂಡವು, ಮಿಟುಕಿಸುತ್ತಾ ನೋಡುತ್ತಿದ್ದವು. ಯುನಿಕಾರ್ನ್ ಆತಂಕದಿಂದ ಹಿಂದೆ ಸರಿಯಿತು. ಆದರೆ ಅದರ ಕೆಳಗಿರುವ ನೆಲವು ಮುರಿದ ಗಾಜಿನಂತೆ ಬಿರುಕುಬಿಟ್ಟಿತು. ಮಂಜು ದಪ್ಪವಾಯಿತು. ಕೆಂಪು ಕಣ್ಣುಗಳು ಹತ್ತಿರ ಬಂದವು. ಅಸ್ವಾಭಾವಿಕವಾಗಿ ವೇಗವಾಗಿ ಚಲಿಸುತ್ತಾ ಯುನಿಕಾರ್ನ್ ಅನ್ನು ಸುತ್ತುತ್ತಿದ್ದವು. ಮರಗಳು ಮಿನುಗಲು ಪ್ರಾರಂಭಿಸಿದವು. ಕಾಡು ಸ್ವತಃ ಒಡೆಯುತ್ತಿರುವಂತೆ ಕಾಣಿಸಿಕೊಂಡು ಕಣ್ಮರೆಯಾಗುತ್ತಿದ್ದವು. ಯುನಿಕಾರ್ನ್ ಓಡಲು ಪ್ರಯತ್ನಿಸಿತು. ಆದರೆ ಅದರ ಕಾಲುಗಳು ಭಾರವಾಗಿದ್ದವು, ಅದೃಶ್ಯ ಕೈಗಳಿಂದ ಬಂಧಿಸಲ್ಪಟ್ಟಂತೆ. ನಂತರ ಮೌನ. ಕೆಂಪು ಕಣ್ಣುಗಳು ಜೋರಾಗಿ ಕಿರುಚುತ್ತಾ ಮುಂದಕ್ಕೆ ಧಾವಿಸಿದವು. ಪರದೆ ಕಪ್ಪಾಯಿತು. ಯುನಿಕಾರ್ನ್ನ ಮಸುಕಾದ ಹೊಳಪು ಮಾತ್ರ ಕತ್ತಲೆಯಲ್ಲಿ ತೇಲಿತು ಮತ್ತು ಸಂಪೂರ್ಣವಾಗಿ ಕಣ್ಮರೆಯಾಗಿತು.